ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಗೈಸ್, ಇವತ್ತು ಸ್ವಲ್ಪ ಮಳೆ ಬಂದಿದೆ ಗೈಸ್. ಸಕ್ಕತ್ತಾಗಿದೆ. ಸ್ಮೆಲ್ ಮಾತ್ರ ಮಣ್ಣಿನ ಘಮ ಬರ್ತಾ ಇದೆ. ತುಂಬ ದಿನ ಆಗಿತ್ತು ಮಳೆ ಬಂದು. ಸಿಕ್ಕಾಪಟ್ಟೆ ಬಿಸಿಲಿತ್ತು. ಮೋಡ ಮುಚ್ಕೊಂಡಿದ್ವು, ವಾತಾವರಣ ಇರ್ತಿತ್ತು. ಬಟ್ ಮಳೆ ಬಂದಿಲ್ಲ. ಇವತ್ತು ಜಿನಿ ಜಿನಿ ಅಂತೇಳಿ ಸಣ್ಣ ಸಣ್ಣದಾಗಿ ಹನಿ ಬಿದ್ದಿದೆ. ಒಂಥರ ಚೆನ್ನಾಗಿ ಕಾಣ್ತಾ ಇದೆ ಗೈಸ್. ಹಾಗೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ. ಮನೆಗೆ ರೇಷನ್ ಎಲ್ಲ ತೊಗೊಬೇಕು. ಹಾಗೆ ಮೊನ್ನೆ ನೈಟಿ ಸ್ಟಿಚ್ ಮಾಡಿದ್ದೆ, ಅದು ನಮ್ಮ ಅಕ್ಕವ್ರ ಮೆಡಿಕಲ್ ಹತ್ರ ಕೊಟ್ಬಿಟ್ಟು ಬರಬೇಕು ಗೈಸ್. ಸೊ ಅದಕ್ಕೆ ಇವತ್ತು ಆಚೆ ಹೋಗ್ತಾ ಇದ್ದೀನಿ. ಹೊರಗಡೆ ಇದೆ ಹೇಗಿದೆ ಅಂತ ತೋರಿಸ್ತೀನಿ ರೀ. ಎಷ್ಟು ಚೆನ್ನಾಗಿದೆ ಅಂದರೆ ವೆದರ್ ಸಕ್ಕತ್ತಾಗಿದೆ ಗೈಸ್. ತುಂಬ ದಿನ ಆದಮೇಲೆ ಮಳೆ ಹನಿ ಬಿದ್ದಿರೋದಕ್ಕೆ ಮಣ್ಣು ಒಂಥರ ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಹಾಗೆ ಒಂದು ವಾರದಿಂದನೂ ಮೋಡ ಇತ್ತು ಇದೇ ಥರ. ಮಳೆ ಬಂದಿರಲಿಲ್ಲ. ಬಿಸಿಲು ಸಖತ್ತಿತ್ತು ಗೈಸ್. ಡೇ ಟೈಮ್ ಸಖತ್ತು ಬಿಸಿಲು. ಸಂಜೆ ಆಗ್ತಾ ಆಗ್ತಾ ಮೋಡ ಆಗೋದು, ಬಟ್ ಮಳೆ ಬರ್ತಾ ಇರಲಿಲ್ಲ. ಇವತ್ತು ಮಾತ್ರ ಒಂಥರ ಸಣ್ಣ ಸಣ್ಣದಾಗಿ ಹನಿ ಬಿದ್ದಿರೋದಕ್ಕೆ ಒಂಥರ ಚೆಂದ ಕಾಣ್ತಾ ಐತೆ. ನಮ್ಮ ಮನೆಯವ್ರು ಆಲ್ರೆಡಿ ರೆಡಿ ಆಗಿಬಿಟ್ಟು ಕರೀತವ್ರೆ ಕೆಳಗಡೆ. ನೀರು ತಗೊಂಡು ಬರಬೇಕು. ಹಾಗೆ ಇವು ಸ್ವಲ್ಪ ನಮ್ಮ ಅಕ್ಕವ್ರ ಮೆಡಿಕಲ್ ಹತ್ರ ಕೊಟ್ಟು ಬರಬೇಕು. ನಮ್ಮ ತನ್ಮಯ ನೋಡಿ ಹೇಗಿದ್ದಾನೆ. ನಮ್ಮ ಅಕ್ಕ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗ್ತಾರೆ. ಒಬ್ಬಳು ಮನೆ ಹತ್ರ ಇರ್ತಾಳೆ, ಅವ್ರ ಅಜ್ಜಿ ನೋಡ್ಕೋತಾರೆ. ಇವರು ಸ್ಕೂಲೆಲ್ಲ ಮುಗಿಸ್ಕೊಂಡು ಇಲ್ಲಿ ಕರ್ಕೊಬಂದು ಹೋಮ್ವರ್ಕ್ ಎಲ್ಲ ಮಾಡಿಸ್ತಾ ಇರ್ತಾರೆ. ಮೆಡಿಕಲ್ ನೋಡ್ಕೊಂಡಂಗೂ ಆಗುತ್ತೆ, ಮಕ್ಳಿಗೆ ಹೋಮ್ವರ್ಕ್ ಮಾಡಿಸ್ದಂಗೂ ಆಗುತ್ತೆ ಅಂತೇಳಿ ಇಲ್ಲಿಗೆ ಕರ್ಕೊಂಬರ್ತಾರೆ ಗೈಸ್. ದೊಡ್ಡವನು ಟಿ ವಿ ನೋಡ್ತಾ ಮಲ್ಕೊಂಡು ಟಿ ವಿ ನೋಡ್ತಾ ಇದ್ದಾನೆ. ಇನ್ನು ಚಿಕ್ಕವನು ನೋಡಿ ಹೊರಗಡೆ ಯಾರಾದರೂ ಬರ್ತಾರ ಮಾತಾಡಿಸ್ತಾರ ಅಂತ ಹೇಳಿ ಅಬ್ಸರ್ವ್ ಮಾಡಿಕೊಂಡು ಅವ್ರ ಅಮ್ಮ ಅವರೆಕಾಯಿ ಸುಲಿಯೋದಕ್ಕೆ ಇಟ್ಟಿದ್ದಾರೆ. ಅವ್ರ ಅಮ್ಮನೂ ಸುಲಿತಾ ಇದ್ರು ಅನ್ಸುತ್ತೆ. ಆಚೆ ಬಂದಿದ್ರು. ಅವನು ಒಳಗಡೆ ಸುಲಿತಾ ನೋಡ್ಕೊತಾ ಇದ್ದಾನೆ. ಅವ್ನು ದೊಡ್ಡವನು ಒಳಗಡೆ ಟಿ ವಿ ನೋಡ್ತಾ ಇದ್ದಾನೆ. ಇವನು ಇನ್ನೊಂದು ಗೈಸ್, ಇವನು ಚಿಕ್ಕವನು ಹೆವಿ ಸಾಫ್ಟ್ ಇದ್ದಾನೆ. ಟಚ್ ಮಾಡಿದ್ರೆ ಸಾಕು ಎಷ್ಟು ಸ್ಮೂತ್ ಫೀಲ್ ಬರುತ್ತೆ ಇವನಿಗೆ. ನಾನು ಜಸ್ಟ್ ಹೋಗಿ ಕಿವಿ ಮುಟ್ದೆ ಅಷ್ಟೇ. ಅವ್ನು ಕಿವಿ ಮುಟ್ಟಿದ್ಕೇನೆ ಸಿಕ್ಕಾಪಟ್ಟೆ ಸಾಫ್ಟ್ ಅನಿಸ್ಬಿಡ್ತು ನನಗೇನೋ. ಒಂದು ಬ್ರೆಡ್ ಮತ್ತು ಸಾಫ್ಟಾಗಿರೋದು ಏನಾದರೂ ಟಚ್ ಮಾಡಿರೋ ಫೀಲ್ ಅನಿಸ್ತು. ಅಷ್ಟು ಸಾಫ್ಟ್ ಇದ್ದಾನೆ ಗೈಸ್ ಇವನು. ಇನ್ನು ಹೋಗಿ ಅವ್ರನ್ನೂ ಮಾತಾಡಿಸ್ಕೊಂಡು ನಮ್ಮ ಅಕ್ಕನೂ ಬಂದರು. ಇಲ್ಲೇ ಪಕ್ಕದ ಅಂಗಡಿಗೆ ಹೋಗಿದ್ರು. ಅವರು ಬಂದ ತಕ್ಷಣ ನಾವು ಸ್ಟಿಚ್ ಮಾಡಿರೋ ನೈಟಿ ಎಲ್ಲ ಅವ್ರಿಗೆ ಕೊಟ್ಬಿಟ್ಟು ಮಕ್ಳ ಜೊತೆ ಸ್ವಲ್ಪ ಹೊತ್ತು ಹಾಗೆ ಮಾತಾಡಿಸ್ಕೊಂಡು ಏನು ಮಾಡ್ತಿದ್ಯಾ ಅಂತ ಕೇಳಿದ್ರೆ ಅವ್ನು ಜಸ್ಟ್ ಅವ್ನು ಸುಲಿತಾ ಇದೆ ಅಂತ ಹೇಳಿ ತೋರಿಸ್ತಾ ಇದ್ದಾನೆ. ಈಗಿನ ಮಕ್ಕಳೇ ಅಷ್ಟು ಅಲ್ವಾ ಗೈಸ್, ತುಂಬ ಶಾರ್ಪ್ ಇರ್ತಾರೆ. ನಾವೇನು ಹೇಳ್ಕೊಡೋದೇ ಬೇಡ, ಎಲ್ಲನೂ ಅವರೇ ಕಲಿತಾರೆ. ಅವ್ರ ಅಮ್ಮಂಗೆ ಹೆಲ್ಪ್ ಮಾಡ್ತಾ ಇದ್ದ. ನಾನು ಅದು ಕೊಟ್ಬಿಟ್ಟು ಮನೆ ಕಡೆ ಬಂದೆ. ಇನ್ನು ಶುಕ್ರವಾರ, ಆಷಾಢ ಶುಕ್ರವಾರ, ಮೊದಲನೇ ಶುಕ್ರವಾರ ಆಗಿರೋದ್ರಿಂದ ಎಲ್ಲ ದೇವಸ್ಥಾನದಲ್ಲೂ ಪೂಜೆ ನಡೀತಾ ಇತ್ತು. ಹಾಗೆ ಇದು ನೆಕ್ಸ್ಟ್ ಡೇ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ಗೈಸ್. ನಾನು ನೆನ್ನೆ ನೈಟ್ ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ, ಸೊ ಬೆಳಿಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಿನ್ನೆ ಮಳೆ ಬಂದಿರೋದಕ್ಕೆ ನೋಡಿ, ಇಷ್ಟು ದಿನ ಮಳೆ ಇರಲಿಲ್ಲ ಅಲ್ವಾ, ಅದಕ್ಕೆ ಫುಲ್ ಎಲ್ಲ ಡ್ರೈ ಆಗೋಗಿದೆ. ಬಿಸಿಲಿಗೇನೆ ರೋಡ್ ಎಲ್ಲ ಡ್ರೈ ಆಗಿದೆ. ಅಷ್ಟು ತ್ಯಾವ ಇಲ್ಲ. ಇನ್ನು ಜಾಸ್ತಿ ಮಳೆ ಬಂದಿದ್ರೆ ಸ್ವಲ್ಪ ತ್ಯಾವ ಇರ್ತಿತ್ತೇನೋ. ಇನ್ನು ನಮ್ಮ ಮನೆಯವ್ರಿಗೆ ಇವತ್ತು ರಜಾ ಗೈಸ್. ಇವ್ರಿಗೆ ರಜೆ ಇರಲಿ ಬಿಡಲಿ 4 ಗಂಟೆ 4:15 5ವರೆಗೆಲ್ಲ ಎದ್ದು ಬಿಡ್ತಾರೆ. ಇವತ್ತೂ ಅಷ್ಟೇ. ಇವತ್ತು ರಜೆ ಇದೆ, ಸ್ವಲ್ಪ ಲೇಟ್ ಆಗೋವರೆಗೂ ಮಲ್ಕೋಬೇಕು ಅಂತ ನೈಟ್ ಹೇಳಿಬಿಟ್ಟೆ ಮಲಗಿದ್ದೀನಿ. ಆದರೂ 5ವರೆಗೆ ಎಬ್ಸಿದ್ದಾರೆ. ಹಂಗೆ ಡೈಲಿ ಎದ್ದು ರೂಢಿ ಆಗಿಬಿಟ್ರೆ ಆ ಟೈಮ್ಗೆ ಪಕ್ಕ ಅಲಾರಾಮ್ ಇರಲಿ ಬಿಡಲಿ ಆ ಟೈಮ್ಗೆ ಎದ್ದೇಳ್ಬಿಡೋದೇನೆ. ಇನ್ನು ಇವತ್ತು ನಮ್ಮ ಮನೆಯವ್ರಿಗೂ ಕಾಫಿ ಮಾಡಿಕೊಡೋಣ ಅಂಥೇಳಿ ಬೆಳಿಗ್ಗೆನೇ ಹೋಗಿ ಹಾಲು ತೊಗೊಂಬಂದು ಅವ್ರಿಗೆ ಹಾಲು, ನನಗೆ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ ಗೈಸ್. ಇವತ್ತು ಹೇಮಾನು ಬೆಳಿಗ್ಗೆ ಮಾರ್ನಿಂಗ್ ಕ್ಲಾಸು ಸ್ಯಾಟರ್ಡೇ ಇರೋದ್ರಿಂದ ಹೋಗಿದ್ದಾಳೆ. ಅವ್ರ ಅಮ್ಮನೂ ಡ್ಯೂಟಿಗೆ ಹೋಗ್ತಾರೆ. ಇವತ್ತು ಉದ್ವಿತ್ ಡ್ಯೂಟಿ ನಮಗೆ ಬಿಟ್ಬಿಟ್ಟು ಹೋಗಿದ್ದಾರೆ ಗೈಸ್. ಬಸ್ಗೆ ಹತ್ತಿಸ್ಬೇಕು ನೋಡಿ. ಲಂಚ್ ಬ್ಯಾಗೆಲ್ಲ ತೋರಿಸ್ತಾವನ್ನೇ, ಲಂಚ್ ಎಲ್ಲ ತೊಗೊಂಡು ರೆಡಿಯಾಗಿದ್ದೀನಿ ಅಂತ ಹೇಳಿ. ಅವ್ರ ಅಮ್ಮನೂ ಡ್ಯೂಟಿಗೆ ಹೋದ್ರಲ್ಲ, ಅದಕ್ಕೆ ನಾವಿವತ್ತು ಬಸ್ಗೆ ಹತ್ಸೋಣ ಅಂತೇಳಿ. ಅವನು ಹೆವಿ ತೀಟೆ, ಮೇಲೂ ಕೆಳಗೂ ಓಡಾಡ್ತಾ ಇರ್ತಾನೆ. ಅದಕ್ಕೆ ನಮ್ಮನೆಯವ್ರು ಚೇರ್ ಹಾಕ್ಕೊಂಡು ಅಲ್ಲೇ ಕೂತ್ಕೊಂಡ್ಬಿಟ್ಟಿದ್ರು. ಏನು ಮಾಡ್ತಾನೆ, ಕೆಳಗೆಲ್ಲಾದರೂ ಹೋಗ್ಬಿಟ್ರೆ ಕಷ್ಟ ಅಂತ ನಾನು ಅಕ್ಕಿ ಕ್ಲೀನ್ ಮಾಡ್ಕೊಂಡು ಹೊರ್ಗಡೆನೇ ನೋಡ್ತಾ ಕೂತ್ಕೊಂಡಿದ್ದೆ ಅವನ್ನ. ಇನ್ನು ಅವ್ರ ವ್ಯಾನ್ ಬರೋ ಟೈಮ್ ಆಯಿತು ಗೈಸ್, ಅದಕ್ಕೆ ವ್ಯಾನ್ ನೋಡ್ತಾ ಕೂತ್ಕೊಂಡಿದ್ದಾನೆ. ವ್ಯಾನ್ ಬಂತು. ನಮ್ಮ ಮನೆಯವ್ರು ನೋಡಿ ಫಸ್ಟ್ ಟೈಮ್ ಅವರು ಒಂದು ಹುಡುಗರನ್ನಾಗಲಿ ಅಂದರೆ ಮಕ್ಕಳನ್ನ ವ್ಯಾನ್ಗೆ ಹತ್ಸಿರೋದೇ ಫಸ್ಟ್ ಟೈಮ್. ಅವ್ರ ಅಣ್ಣನ ಮಕ್ಕಳು ತುಂಬ ಜನ ಇದ್ದಾರೆ, ಯಾರನ್ನೂ ಹಂಗೆಲ್ಲ ಹತ್ಸಿಲ್ಲ.
ಅವ್ರಿಗೆ ಒಂಥರ ಅದೇನೋ ಹೊಸದಾಗಿ ಅನ್ನಿಸ್ತೈತೇನೋ. ನೋಡಿ ಈಗ ಬಸ್ ವ್ಯಾನ್ ಬಂದ ತಕ್ಷಣ ಹತ್ತಿಸ್ಬಿಟ್ಟು ಸೈಡಾಗಿ ಅದೇ ಹೋಗ್ತಾರೆ. ಅವ್ನು ಬಾಯ್ ಮಾಡ್ತಾನೆ, ಅಟ್ಲೀಸ್ಟ್ ಅವನಿಗೊಂದು ಬಾಯ್ ಕೂಡ ಮಾಡ್ತಾ ಇಲ್ಲ. ಅವನ್ನ ಹತ್ತಿಸ್ಬಿಟ್ಟು ಅವ್ರ ಸೈಡಾಗಿ ಅದೇ ಹೋಗ್ತಾರೆ. ಅಂದರೆ ಅವ್ರಿಗೆ ಇದು ಯಾವುದು ಫಸ್ಟ್ ಟೈಮ್. ಹಾಗೆ ಅವ್ರಿಗೊಂಥರ ಮುಜುಗರ ಗೈಸ್. ಯಾರನ್ನೂ ಎಲ್ಲೂ ಹತ್ಸಿಲ್ಲ, ಏನಿಲ್ಲ, ಯಾರ ಹತ್ರನೂ ಮಾತಾಡಲ್ಲ ಜಾಸ್ತಿ. ಹಾಗಾಗಿ ಅವನ್ನ ಹತ್ತಿಸ್ಬಿಟ್ಟು ಜಸ್ಟ್ ಸೈಡಾಗಿ ಅದೇ ಹೋಗ್ಬಿಡ್ತಾರೆ. ನಾನು ಮೇಲ್ಗಡೆಯಿಂದ ಹೇಳ್ತಾ ಇದ್ದೆ ಅವನು ಬಾಯ್ ಮಾಡ್ತಾ ಇದ್ದ ನೋಡಿ ಅಂತಂದಾಗ ಅವಾಗ ಹಿಂದೆ ತಿರ್ಕೊಂಡು ಬಾಯ್ ಮಾಡ್ತಾರೆ. ಹಾಗೆ ನಮ್ಮನೆಯವರು ಆ ಥರ ಎಕ್ಸ್ಪೀರಿಯನ್ಸ್ ಎಲ್ಲ ಏನೂ ಇಲ್ವಲ್ಲ, ಹಾಗಾಗಿ ಸ್ವಲ್ಪ ಅದೆಲ್ಲ ಗೊತ್ತಿಲ್ಲ. ಇನ್ನು ನೆನ್ನೆ ತಂದಿರೋ ರೇಷನ್ ಎಲ್ಲನೂ ಎತ್ತಿಟ್ಟಿರಲಿಲ್ಲ, ಈಗ ಎತ್ತಿಡೋಣ ಅಂತ ಹೇಳಿ ಎಲ್ಲ ತೆಗ್ದಿದ್ದೀನಿ. ಗೈಸ್ ನಾನು ಜಾಸ್ತಿ ಎಲ್ಲ ಏನು ತರೋದಕ್ಕೆ ಹೋಗೋದಿಲ್ಲ ಗೈಸ್. ಅವಾಗಷ್ಟೇ ಈಗ ಎಷ್ಟು ಬೇಕೋ ಅಷ್ಟೇ ತಗೊಳ್ಳೋದು. ಈಗ ತಂದಿರೋದೇನೆ ಒಂದು 2 months ಬರುತ್ತೆ. ಜಾಸ್ತಿ ಅಂದರೆ ನಾವೇನು ಕಾಫಿ ಎಲ್ಲ ಮಾಡಲ್ಲ. 1-2 kg ಸಕ್ಕರೆ ಯಾರಾದರೂ ಬಂದಾಗಷ್ಟೇ ಯೂಸ್ ಆಗುತ್ತೆ. ಇನ್ನು ಸಬ್ಬಕ್ಕಿನೂ ಅಷ್ಟೇ ಅಪರೂಪಕ್ಕೆ ಪಾಯಸ ಏನಾದರೂ ಮಾಡೋದು. ಯಾವಾಗಲೂ ನಾವು ಗೋಧಿ ಹಿಟ್ಟನ್ನ 5 kg ಪ್ಯಾಕೆಟ್ ತರ್ತಾ ಇದ್ವಿ ಗೈಸ್. ಈ ಸಲ ಏನೋ ಆಫರ್ ಇದೆ ಅಂತ ಹೇಳಿ ಅವರೇ 2 kg ಇದು ತಗೊಳ್ಳಿ, ಕಡಿಮೆ ಬೀಳುತ್ತೆ, ಆಫರ್ ಇದೆ ಅಂತ ಹೇಳಿ ಅವರೇ 2 kg ಕೊಟ್ಟರು. ಇಲ್ಲಾಂದರೆ 5 kg ಪ್ಯಾಕೆಟೇ ತೊಗೊತಿದ್ದೆ. ಇನ್ನು ಕಡಲೆ ಹಿಟ್ಟು 1 ಪ್ಯಾಕೆಟ್ ಕೊಡಿ ಅಂದರೆ ಅವ್ರಿಗೆ 1 kg ಅಂತ ಕೇಳಿಸ್ತೇನೋ, ಅವರು 1 kgನೇ ಕೊಟ್ಬಿಟ್ಟಿದ್ದಾರೆ. ಜಾಸ್ತಿ ಏನು ಪಕೋಡ ಬಜ್ಜಿ ಆ ಥರ ಏನು ಮಾಡಲ್ವಲ್ಲ, ಅದು ಒಂದು 2 months ಬಂದೇ ಬರುತ್ತೆ. ನಮ್ಮ ಮನೇಲಿ ಸಂತೂರು ಬೇರೆ, ಮೈಸೂರು ಸ್ಯಾಂಡಿಲ್ ಬೇರೆ. ನಮ್ಮ ಹೇಮಂತ್ ನಾನು ಮೈಸೂರು ಸ್ಯಾಂಡಿಲು. ನಮ್ಮ ಮನೆಯವ್ರು ಮಾತ್ರ ಯಾವಾಗಲೂ ಸಂತೂರೇ ಬಳಸ್ತಾರೆ. ಹಾಗಾಗಿ 2 ಥರ ಸೋಪ್ ತಂದೆ ತರ್ತೀವಿ. ಇನ್ನು ಮಧ್ಯಾಹ್ನದ ಊಟಕ್ಕೆ ಚಪಾತಿ ಮಾಡೋಣ ಅಂತ ಹೇಳಿ ಚಪಾತಿ ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಗೈಸ್. ಅಂದರೆ ಈಗ ಖಾಲಿಯಾಗಿ ಒಂದು 15 days ಮೇಲೆ ಆಗಿತ್ತು ಹಿಟ್ಟು. ಆವಾಗಿಂದ ಚಪಾತಿ ಮಾಡೇ ಇರಲಿಲ್ಲ. ಸೊ ಇವತ್ತು ಹೆಂಗೂ ತಂದಿದ್ವಲ್ಲ, ಚಪಾತಿ ಮಾಡೋಣ ಅಂತೇಳಿ ಫಸ್ಟ್ ಕಲಿಸ್ಕೊತಾ ಇದ್ದೀನಿ. ಅದು ಇವತ್ತು ತಂದಿರೋದು ಆಗಿರ್ಬೋದು, ಆದ್ರೂ ಒಂದ್ಸತಿ ಜಲ್ದಿ ಹಿಡಿದ್ಬಿಟ್ರೆ ಸಮಾಧಾನ. ಏನೂ ಇರಲಿಲ್ಲ ಗೈಸ್, ಚೆನ್ನಾಗಿತ್ತು ಫ್ರೆಶ್ ಆಗಿ. ಅದು ಹೋಲ್ಸೇಲ್ ಅಂಗಡಿ ಅಲ್ವಾ, ಸ್ವಲ್ಪ ಬೇಗ ಬೇಗ ಸ್ಟಾಕ್ ಎಲ್ಲ ಖಾಲಿ ಆಗುತ್ತೆ, ಚೆನ್ನಾಗಿರುತ್ತೆ, ಏನು ಹುಳ ಏನಿರೋದಿಲ್ಲ. ಈ ಚಿಕ್ಕ ಪುಟ್ಟ ಅಂಗಡಿಲಿ ತಂದರೆ ಆಲ್ಮೋಸ್ಟ್ ಎಲ್ಲ ಹಾಳಾಗಿರುತ್ತೆ, ಸ್ವಲ್ಪ ಹುಳ ಏನಾದರೂ ಇರುತ್ತೆ ಅಂತ ಹೇಳಿ ಹಿಡಿದ್ಬಿಟ್ಟೆ ಮಾಡಬೇಕು. ಪ್ರತಿ ಸತಿ ಅಷ್ಟೇ ಗೈಸ್, ಯಾವುದೇ ಹಿಟ್ಟು ತರಲಿ ಹಿಡಿದ್ಬಿಟ್ಟೆ ಮಾಡೋದು ನಾನು. ಇನ್ನು ಅದನ್ನು ಹಿಡಿದ್ಬಿಟ್ಟು ಎಲ್ಲ ಕಲಸಿಡ್ತಾ ಇದ್ದೀನಿ ಚಪಾತಿಗೆ. ನಮ್ಮ ಮನೆಯವರು ಮಲ್ಕೊಂಡಿದ್ದಾರೆ, ಬೆಳಗ್ಗೆ ತಿಂಡಿ ತಿಂದು ಸ್ವಲ್ಪ ಹೊತ್ತು ವಾಕ್ ಮಾಡಿ ಮಲಗ್ದಾರು. ಇನ್ನು ಇವತ್ತು ರಜಾ ಅಲ್ವಾ, ಫುಲ್ ನಿದ್ದೆ ಮಾಡಿಬಿಡ್ಬೇಕು. ಏನಾದರೂ ಕೇಳಿದ್ರೆ ರಜೆ ಐತಲ್ಲ, ರೆಸ್ಟು ಅಂತಾರೆ. ಅವ್ರಿಗೆ ರೆಸ್ಟ್ ಮಾಡೋದಕ್ಕೆ ಅಂತಲೇ ಬಿಟ್ಬಿಟ್ಟಿದ್ದೀನಿ. ಅವರು ವೀಕ್ಲಿ ಒಂದ್ಸಲ ಏನು ರಜಾ ಹಾಕಲ್ಲ, ಅವರಿಗೆ ಯಾವಾಗಾದರೂ ಟಯರ್ಡ್ ಫೀಲ್ ಆಯಿತು ಅಂದಾಗ ಅಷ್ಟೇ. 1 monthಲ್ಲಿ 2 ಲೀವ್ ಹಾಕ್ಕೋತಾರೆ ಅಷ್ಟೇ. ರಜೆ ಎಲ್ಲ ಏನು ಜಾಸ್ತಿ ಹಾಕಲ್ಲ, ಅದಕ್ಕೋಸ್ಕರ ರೆಸ್ಟ್ ಮಾಡಲಿ ಅಂತ ಬಿಟ್ಬಿಟ್ಟಿರ್ತೀನಿ ನಾನೇ. ಇನ್ನು ಚಪಾತಿ ಹಿಟ್ಟು ಕಲಸಿ ಸೈಡ್ಗೆ ಎತ್ತಿಟ್ಬಿಟ್ಟು ಈಗ ಚಟ್ನಿಗೆ ಕಡಲೆ ಬೀಜ ಹುರ್ಕೋತಾ ಇದ್ದೀನಿ. ತರಕಾರಿ ತರಬೇಕು ಗೈಸ್, ತರಕಾರಿನೂ ತಂದಿಲ್ಲ, ಹಾಗಾಗಿ ಚಪಾತಿ ಜೊತೆಗೆ ಚಟ್ನಿನೇ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ತರಕಾರಿ ಏನು ಇಲ್ಲದೆ ಇರುವಾಗ ಚಟ್ನಿ, ಬೇಳೆ ಸಾಂಬಾರು ಆ ಥರನೇ ಮಾಡಿ ಮುಗಿಸ್ಬಿಡ್ತೀನಿ. ತರಕಾರಿ ಬೇಕೇ ಬೇಕು, ತಂದೆ ಸಾಂಬಾರು ಮಾಡಬೇಕು ಅನ್ನೋದೇನಿಲ್ಲ, ಇರೋದ್ರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತೀವಿ, ಇಬ್ಬರೇ ಅಲ್ವಾ. ನಮ್ಮ ಮನೆಯವರು ಏನು ಹಾಗೆಲ್ಲ ಇದೇ ಬೇಕು ಅದೇ ಬೇಕು ಅಂತ ಏನು ಕೇಳೋದಿಲ್ಲ. ಇನ್ನು ಚಟ್ನಿಗೆ ನಾರ್ಮಲಾಗಿ ನೀವೆಲ್ಲ ಏನು ಹಾಕಿ ರುಬ್ತೀರೋ ಅದೇ ಥರ ಚಟ್ನಿ ಮಾಡ್ತಾಯಿದ್ದೀನಿ. ಇನ್ನೂ ಚಟ್ನಿ ಜಸ್ಟ್ ಜೋಡಿಸ್ಕೋತಾ ಇದೆ ಗೈಸ್. ಎಷ್ಟು ಜೋರು ಮಳೆ ಬಂತು ಗೊತ್ತಾ, ಸಡನ್ನಾಗಿ ಬಂತು. ಅಂದರೆ ಹನಿ ಬೀಳ್ತಾ ಇತ್ತು ಮುಂಚೆನೇ, ಒಂದು 1/2 hour ಮುಂಚೆ ಬೀಳ್ತಾ ಇತ್ತು. ಇನ್ನು ಮಳೆ ಬಿಡ್ತು ಬಿಡು, ಮಳೆ ಏನು ಬರೋದಿಲ್ಲ ಅಂದ್ಕೊಂಡು ನಾನು ಬಟ್ಟೆ ಎಲ್ಲ ತಗೊಂಡಿರಲಿಲ್ಲ, ಮೇಲ್ಗಡೆ ಟೆರ್ರಸ್ ಮೇಲೆ ಹಾಕಿ ಬಂದಿದ್ದೆ. ಇಷ್ಟು ಜೋರು ಮಳೆ ಬಂದಿದ್ದು ನೋಡಿ ಅಲ್ಲಿ ಚಟ್ನಿ ಮಾಡೋದೇ ಬಿಟ್ಬಿಟ್ಟು ಹೋಗಿ ಬಟ್ಟೆ ಎತ್ಕೊಂಡ್ಬಂದೆ. ಸಿಕ್ಕಾಬಟ್ಟೆ ಜೋರು ಗೈಸ್. ಫಸ್ಟ್ ಟೈಮ್ ಅಂದರೆ ಇವಾಗ 1 monthಯಿಂದನೂ ಮಳೆ ಬಂದೇ ಇರಲಿಲ್ಲ, ಇವತ್ತು ಬಂದಿದೆ ಮಳೆ. ಒಂಥರ ಘಮ್ ಅಂತ ಇದೆ ಗೈಸ್. ನಿನ್ನೆನೂ ಅಷ್ಟೇ ಲೈಟಾಗಿ ಉದ್ರಿತ್ತು ಅಷ್ಟೇ, ಹನಿ ಬಿದ್ದಿತ್ತು, ಬಟ್ ಜೋರು ಮಳೆ ಏನಿರಲಿಲ್ಲ. ಇವಾಗ ಒಂದು 5 minutes 10 minutes ಅಷ್ಟೇ ಜೋರು ಮಳೆ ಬಂದು ಬಿಟ್ಟುಬಿಡ್ತು, ಆಮೇಲೆ ಏನು ಬರಲೇ ಇಲ್ಲ. ಪಾಪ ಈಗ ಊರ ಕಡೆಯಲ್ಲಿ ಮೇಯ್ನ್ ಬೀಜ ಎಲ್ಲ ಬಿತ್ತನೆ ಮಾಡಿರ್ತಾರೆ, ಈಗ ಮಳೆ ಬರಬೇಕು. ಆದರೆ ಈಗ ಮಳೆನೇ ಇಲ್ಲ ಊರ ಕಡೆ. ನಮ್ಮ ಸೈಡ್ ಅಂತೂ ಮಳೆನೇ ಇಲ್ಲ ಗೈಸ್. ಈ ಶಿರಾದಿಂದ ಆ ಕಡೆ ಆಂಧ್ರ ಸೈಡ್ ಅಂತೂ ಮಳೆನೇ ಇಲ್ಲ. ಪಾಪ ಅವರು ಬೋರಲ್ಲೆಲ್ಲ ನೀರು ಕಡಿಮೆ ಆಗ್ತಿದೆ ಅಂತ ಹೇಳಿ ಫೀಲ್ ಮಾಡ್ಕೋತಾ ಇರ್ತಾರೆ. ಇದು ನೋಡಿದರೆ ಮಳೆನೇ ಬರ್ತಾ ಇಲ್ಲ. ಬರೋ ಟೈಮಲ್ಲಿ
ಬೇಡ ಅಂದಾಗೆಲ್ಲ ಬಂದ್ಬಿಡುತ್ತೆ, ಬರೋ ಟೈಮಲ್ಲಿ ಬರೋದಿಲ್ಲ. ಇವಾಗೇ ಇಂಪಾರ್ಟೆಂಟು ಗೈಸ್ ಅವ್ರಿಗೆಲ್ಲ. ಈ ಟೈಮಲ್ಲಿ ಮಳೆ ಬಂದರೆ ಬೆಳೆ ಚೆನ್ನಾಗಾಗುತ್ತೆ ಅನ್ನೋದು ಒಂದು ನಂಬಿಕೆ ಇರುತ್ತೆ. ಬಟ್ ಇದು ನಾವು ಅಂದ್ಕೊಂಡಂಗೆಲ್ಲ ಬರಲ್ವಲ್ಲ. ಅದು ಯಾವಾಗ ಬರಬೇಕು ಅನ್ಸುತ್ತೋ ಟೈಮ್, ಅದು ಯಾವಾಗ ಮಳೆ ಬರಬೇಕು ಅನ್ಸುತ್ತೋ ಆವಾಗಲೇ ಬರೋದು. ನೀವು ಮಾತಾಡ್ಕೊಂಡಂಗೆಲ್ಲ ಬರೋದಿಲ್ಲ. ಸೊ ಏನೂ ಮಾಡೋಕ್ಕಾಗೋದಿಲ್ಲ, ಮಳೆ ಬರೋವರೆಗೂ ಕಾಯಬೇಕು ಅಷ್ಟೇ. ಬೋರ್ ಇರೋರು ಹೆಂಗೋ ಮಾಡ್ಕೋತಾರೆ. ಆದರೂ ಬೋರಲ್ಲಿ ಕೂಡ ನೀರು ಕಡಿಮೆ ಆಗ್ತಾ ಇದ್ದಾವೆ ಈ ಬಿಸಿಲಿಗೆ. ನೋಡೋಣ, ಇವತ್ತು ಇಲ್ಲಿ ಬಂದಿದೆ. ಇಲ್ಲಿ ಬಂದು ಒಂದು 2-3 ದಿನಕ್ಕಾದರೂ ಅಟ್ಲೀಸ್ಟ್ ಊರಲ್ಲಿ ಬಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು. ನಿಮಗೆಲ್ಲ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ತುಂಬ ಜನಕ್ಕೆ ಮಳೆ ಇಲ್ಲದೆ ಪಾಪ ಒದ್ದಾಡ್ತಾ ಇರ್ತಾರೆ, ಅವ್ರ ಕಷ್ಟ ಅವ್ರಿಗೆ ಗೊತ್ತು. ಇನ್ನು ನಾನು ಚಪಾತಿ ಎಲ್ಲ ಮಾಡಿಬಿಟ್ಟು ಚಟ್ನಿ ಮಾಡಿ ಎತ್ತಿಟ್ಟು ನನ್ನ ತಂಗಿ ಫೋನ್ ಮಾಡಿದ್ಲು, ಅವಳ ಜೊತೆ ಮಾತಾಡ್ಕೊತ ಚಪಾತಿ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಮನೆಯವ್ರಿಗೆಲ್ಲ ಫುಲ್ ಚಪಾತಿ ಆಮೇಲೆ ಎಲ್ಲ ಬೇಯಿಸಿ ಆದಮೇಲೆ ಎಬ್ಬಿಸ್ಬೇಕು. ಅರ್ಧ ಆಗಿಬಿಟ್ರೆ ಸುಮ್ಮನೆ ಯಾಕೆ, ಇಬ್ಬರು ಜೊತೆಗೆ ತಿನ್ನೋಣ ಅಂತೇಳಿ ವೆಯ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೋಸ್ಕರ ಫಸ್ಟು ಅವ್ರಿಗೆ ಚಪಾತಿ ಎಲ್ಲ ಬೇಯಿಸಿ ಆದಮೇಲೆ ಎಬ್ರಿಸೋಣ ಅಂತೇಳಿ ನಾನು ಫಸ್ಟ್ ಚಪಾತಿ ಎಲ್ಲ ಮಾಡ್ತಾಯಿದ್ದೀನಿ. ಅವಳ ಜೊತೆ ಮಾತಾಡ್ಕೊತ ಅಡುಗೆ ಮಾಡಿದ್ದು ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ನನಗೆ ನಾನು ಏನಾದರೂ ಕೆಲಸ ಮಾಡಬೇಕು ಅಂದರೆ ನನ್ನ ಫ್ರೆಂಡ್ಸಿಗಾಗಲಿ ನಮ್ಮ ಫ್ಯಾಮಿಲಿಯವ್ರಿಗಾಗಲಿ ಯಾರಿಗಾದ್ರೂ ಕಾಲ್ ಮಾಡಿಬಿಡ್ತೀನಿ. ಮಾತಾಡ್ಕೊತ ಕೆಲಸ ಮಾಡಿದ್ರೆ ಅದು ಕೆಲಸ ಮಾಡ್ದಂಗೂ ಅನ್ಸಲ್ಲ, ಬೇಗ ಆಗೋಗುತ್ತೆ ಗೈಸ್. ಎಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಇನ್ನು ಸ್ವಲ್ಪ ತರಕಾರಿ ತರೋಣ ಅಂತ ಹೇಳಿ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯವ್ರು ಆಲ್ರೆಡಿ ಕೆಳಗೆ ಹೋಗಿದ್ದಾರೆ. ಮಳೆ ಬಿಟ್ಟಿದೆ ಗೈಸ್, ಲೈಟಾಗಿ ಬಂದು ಬಿಡ್ತು. ಮಧ್ಯಾಹ್ನ ಜೋರಾಗಿ ಬಂತು, ಬಟ್ ಈಗ ಉದುರುತ್ತಾನೆ ಇತ್ತು. ಮಳೆ ಬಿಟ್ಟ ಮೇಲೆ ಹೋಗೋಣ ಅಂತ ಹೇಳಿ ಸುಮ್ಮನಾಗಿದ್ವಿ. ಈಗ ಸ್ವಲ್ಪ ಕಡಿಮೆ ಆಗಿದೆ ನೋಡಿ. ನಮ್ಮನೆಯವರೆಲ್ಲ ಗಾಡಿ ಓಡಿಸ್ಬಿಟ್ಟು ತಗೊತಾ ಇದ್ದಾರೆ. ಹಿಂಗೆ ಗಾಡಿ ಓಡಿಸ್ತಾ ಇದ್ದೀರಾ, ತೊಳಿತಾ ಇದ್ದೀರಾ ಅಂತ ಕೇಳಿದ್ಕೆ ಮಳೆ ಬಂದು ಆಲ್ರೆಡಿ ತೊಳ್ಕೊಂಡಿದೆ ಗಾಡಿ, ಏನು ತೊಳೆಯೋದೇನಿಲ್ಲ ಅಂತ ಹೇಳ್ತಾ ಇದ್ರು. ಮಳೆ ಬಂದಾಗ ಗಾಡಿ ಕ್ಲೀನ್ ಆಗಬೇಕು. ನಮ್ಮನೆಯವ್ರಂತೂ ಗಾಡಿ ತೊಳೆಸಿ ಎಷ್ಟು ದಿನ ಆಗಿದೆಯೋ ನನಗೆ ಗೊತ್ತಿಲ್ಲ. ಮೋಸ್ಟ್ಲಿ ದಸರಾದಲ್ಲಿ ತೊಳೆಸಿದ್ದು, ಮತ್ತು ಇನ್ನೊಂದು ಸಲ ದಸರಾಗೆ ಅನಿಸುತ್ತೆ. ಈ ಥರ ಮಳೇಲಿ ನೆಂದು ಗಾಡಿ ಕ್ಲೀನ್ ಆಗಬೇಕು ಅಷ್ಟೇ. ನಾನು ಬೆಳಿಗ್ಗೆ ಡ್ಯೂಟಿಗೆ ತಗೊಂಡೋಗ್ತಾರೆ, ಸಂಜೆ ತಗೊಬಂದು ನಿಲ್ಲಿಸ್ತಾರಲ್ವ, ಹಾಗಾಗಿ ಎಲ್ಲೂ ಮಣ್ಣಲ್ಲಿ ಏನು ಓಡಾಡಲ್ಲ ಅಂತ ಹೇಳಿ ಅವ್ರಿಗೆ ನೆಗ್ಲೆಕ್ಟು ಗೈಸ್. ಇನ್ನು ಇವತ್ತು ಸ್ವಲ್ಪ ತರಕಾರಿ ತೊಗೊಂಡು ಬರ್ತಾ ಐಸ್ ಕ್ರೀಮ್ ತೊಗೊಂಡು ಬಂದ್ವಿ. ನಮ್ಮ ಮನೆಯವ್ರಿಗೆ ಚಾಕೋಬಾರು, ನನಗೆ ಕಪ್ ಐಸ್ ತೊಗೊಂಡೆ. ಫಸ್ಟ್ ಟೈಮ್ ಇದು ಟೇಸ್ಟ್ ಮಾಡ್ತಾಯಿದ್ದೀನಿ, ಬಟರ್ ಸ್ಕಾಚ್ ಅಂತ ಗೈಸ್, ಯಾವತ್ತೂ ತೊಗೊಂಡಿರಲಿಲ್ಲ. ನಾರ್ಮಲ್ ಕಪ್ ಐಸ್ ಎಲ್ಲ ಊರ ಕಡೆ ಕೊಡ್ತಾರಲ್ಲ ಅದನ್ನಷ್ಟೇ ತೊಗೊಂಡಿದ್ದೆ. ಯಾವ ಥರ ಇದೆಯೋ ನೋಡಬೇಕು ಫಸ್ಟ್ ಟೈಮ್. ಮಳೆ ಬರುವಾಗ ಐಸ್ ಕ್ರೀಮ್ ತಿಂತಾಯಿದ್ದೀವಿ ಗೈಸ್. ಸ್ವಲ್ಪ ಹನಿ ಬೀಳ್ತಾ ಇದೆ ಹೊರಗೆ. ನಾವು ನೋಡಿದ್ರೆ ಇಲ್ಲೇ ಐಸ್ ಕ್ರೀಮ್ ತಿಂತಾಯಿದ್ದೀವಿ. ಶೀತ ಆಗುತ್ತೆ ಅಂತ ಹೇಳಿ ಆಲ್ಮೋಸ್ಟ್ ನಮ್ಮ ಮನೆಯವ್ರು ತರ್ತಾ ಇರಲಿಲ್ಲ ಯಾವಾಗ್ಲೂ. ಬಟ್ ಈ ಟೈಮ್ ಕೇಳ್ತಿದ್ದಂಗೆ ಕೊಡಿಸ್ಬಿಟ್ರಲ್ವ, ತಗೊಂಡು ಬಂದೆ. ಹೇಗಿದೆ ಅಂತ ನೋಡೋಣ ಬನ್ನಿ. ಸಖತ್ತಾಗಿದೆ ಗೈಸ್. ಹೊರಗಡೆ ಸಣ್ಣದಾಗಿ ಮಳೆ ಬರ್ತೈತೆ, ಒಳಗಡೆ ನಾವು ಐಸ್ ಕ್ರೀಮ್ ತಿಂತಾ ಇದ್ದೀವಿ. ಬಟರ್ ಸ್ಕಾಚ್ ಚೆನ್ನಾಗಿದೆ ರೀ. ಚೆನ್ನಾಗಿದೆ ನಿಮ್ಮದು ಗೈಸ್. ನಮ್ಮ ಮನೆಯವ್ರು ಮನೆ ಹತ್ರ ಇದ್ದರೆ ರಜಾ ಅಂತ ಹೇಳ್ಬಿಟ್ಟು ಏನು ಕೆಲಸ ಮಾಡ್ತಾವ್ರು ನೋಡಿ, ತೋರಿಸ್ತೀನಿ ರೀ. ರೆಸ್ಟ್ ಅಂತ ರೆಸ್ಟ್ ಮಾಡ್ಬೇಕು, ಹಾಂ ರೆಸ್ಟ್ ಬೇಕು ಅಂತ ರಜಾ ಹಾಕಿರುತ್ತಾನೆ. ಅದಕ್ಕೆ ಬರೀ ಮನೆ ಕಂಡೇ ಇರೋದಾ ಗೈಸ್? ಈಗ ತಾನೇ ತರಕಾರಿ ತಂದು ಇನ್ನೂ ಎತ್ತಿ ಇಕ್ಕಿಲ್ಲ ಗೈಸ್, ಒಂದೊಂದೇ ಎತ್ತಿಡ್ತಾ ಇದ್ದೀನಿ. ಅಷ್ಟು ಬೇಗ ಚಾಪೆ ಹಾಸಿ ಅದ ಮೇಲೆ ಒಂದು ಬೆಡ್ಶೀಟ್ ಹಾಸಿ ಮಲ್ಕೊಂಡ್ಬಿಟ್ಟು ಬೆಡ್ಶೀಟೇ ಒತ್ಕೊಬಿಟ್ಟವ್ರೆ. ಇನ್ನೂ 5:45, ಇನ್ನೂ 6 ಗಂಟೆ ಕೂಡ ಆಗಿಲ್ಲ ಟೈಮು ನೋಡಿ. ಹಾಂ, ಏನು ಕತೆ ರೀ ನಿಮ್ಮದು? ಏನು ಕತೆ? ರಜಾ ಹಾಕಿದ್ರೆ ಮಲ್ಕೊಂಬಿಡೋದಾ? ಅಡ್ಡ ನಿನ್ಕೊಂತೀನಿ ಹೇಳು. ರಜಾ ಹಾಕಿದ್ರೆ ಮಲ್ಕೊಳ್ಳೋದು ಅಷ್ಟೇ. ಮಲ್ಕೊಳ್ಳೋಕ್ಕೆ ರಜಾ ಹಾಕ್ತೀಯ ಅಥವಾ ರಜಾ ಹಾಕ್ದಾಗ ಮಲ್ಕೋತೀಯ? ರಜಾ ಹಾಕ್ದಾಗ ಮಲ್ಕೊಂತೀನಿ. ಮಲ್ಕೊಳಕ್ಕಂತ ಏನು ಹಾಕಲ್ಲ. ಬೆಳಿಗ್ಗೆ ಗೈಸ್, ಬೆಳಿಗ್ಗೆ ಒಂದು 12 ಗಂಟೆಗೆ ಮಲಗಿದವರು 5 ಗಂಟೆಗೆ ಎದ್ದಿದ್ದಾರೆ. ಈಗ 1 ಅವರ್ ಹಂಗೆ ಹೊರ್ಗಡೆ ಹೋಗಿ ಸುತ್ತಾಡ್ಕೊಂಬಂದು ಈಗ ಅವಾಗಲೇ ಬೆಡ್ಶೀಟ್ ಹೊತ್ಕೊಂಡು ಮಲ್ಕೊಂಡಿದ್ದಾರೆ ನೋಡಿ. ಏನು ಕತೆ? ನಾನು ಇನ್ನೂ ಇದೆಲ್ಲ ಎತ್ತಿಕ್ಬೇಕು, ತರಕಾರಿ ಎಲ್ಲ. ಆಲ್ರೆಡಿ ಒಂದು ಟಿ ವಿ ಹಾಕ್ಕೊಂಬಿಟ್ಟವ್ರೆ. ಟಿ ವಿ ಹಾಕೊಂಡು ನೋಡ್ತಾ ಇರೋದು, ಹಂಗೆ ನಿದ್ದೆ ಹೋಗ್ಬಿಡೋದು.
ಓಕೆ ಗೈಸ್, ತರಕಾರಿ ಎಲ್ಲ ಎತ್ತಿಟ್ಬಿಟ್ಟು ಸಂಜೆಗೆ ಚಪಾತಿ ಇದ್ದಾವೆ. ಲೈಟಾಗಿ ಏನಾದರೂ ರೈಸ್ ಏನಾದರೂ ಮಾಡ್ತೀನಿ ಚಪಾತಿ ಜೊತೆಗೆ ಅಷ್ಟೇ. ನಾನು ವಿಡಿಯೋ ಮಾಡ್ಬೇಕಾದ್ರೆ ಇವ್ರು ಟಿ ವಿ ಸೌಂಡ್ ಮಾಡೋದು, ಸಾಂಗ್ ಪ್ಲೇ ಮಾಡೋದು ಹಿಂಗೆಲ್ಲ ಮಾಡ್ತಾರೆ ಗೈಸ್ ನಮ್ಮ ಮನೇಲಿ. ನೋಡಿ ಎಷ್ಟು ಹೊಟ್ಟೆ ಕಿಚ್ಚು ಅಲ್ವಾ? ಸಿಟ್ಟವು ಸೌಂಡ್ ಯಾಕಿದೆ. ಓಕೆ ಗೈಸ್, ಈ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.